ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಭವ್ಯ. ಫ್ರೆಂಡ್ಸ್, ತುಂಬಾ ದಿನ ಆದ್ಮೇಲೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಮಾಡೋದಕ್ಕೆ ಟೈಮೇ ಸಿಗ್ತಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅದು ಅಲ್ಲದೆ ತುಂಬಾ ವಿಡಿಯೋಸ್ ಇದೆ, ಬಟ್ ಎಡಿಟ್ ಮಾಡಿ ಹಾಕೋದಿಕ್ಕಂತೂ ಟೈಮೇ ಸಿಗ್ತಿಲ್ಲ. ಯಾವಾಗ್ಲಾದ್ರೂ ಫ್ರೀ ಆದಾಗ ಎಡಿಟ್ ಮಾಡಿ ಹಾಕ್ತಿದ್ದೀನಿ. ಹಾಗೆ ನನ್ನ ಮಗನಿಗೆ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ, ಸೊ ಅವ್ನಿಗೆ ಓದಿಸೋದೆಲ್ಲ ಜಾಸ್ತಿನೇ ಇರುತ್ತೆ. ಸೊ ಅದರಿಂದಾಗಿ ನನಗೆ ಟೈಮ್ ಸಿಗ್ತಿಲ್ಲ ಎಲ್ಲ ಎಡಿಟ್ ಮಾಡೋದಕ್ಕೆ. ಎಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿರೋದೇ ಅಷ್ಟೇ. ಯಾವಾಗ ಅದನ್ನೆಲ್ಲ ಹಾಕ್ತೀನಿ ಅನ್ನೋದು ಗೊತ್ತಿಲ್ಲ ನನಗೆ ಎಡಿಟ್ ಮಾಡಿ. ಸೊ ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು ವ್ಲಾಗ್ ಮಾಡೋಣ ಅಂತ ಹೇಳಿ ವ್ಲಾಗ್ ನ ಸ್ಟಾರ್ಟ್ ಮಾಡಿದೆ. ಹಾಗೆ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಒಂದು ಮೀಶೋ ಇಂದ ಒಂದು ಸ್ಯಾರಿ ತರಿಸಿದೀನಿ. ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ವೈರಲ್ ಆಗಿತ್ತು ಆ ಸ್ಯಾರಿ, ತುಂಬಾ ಜನ ಲೈಕ್ ಮಾಡಿದ್ರು. ಸೊ ಏನ್ ಇಷ್ಟೊಂದು ಜನ ಇಷ್ಟಪಡ್ತಿರೋ ನೋಡೋಣ ತರಿಸ್ಬಿಟ್ಟು ಅಂತ ಹೇಳಿ ತರಿಸ್ದೆ. ತುಂಬಾ ಚೆನ್ನಾಗಿದೆ. ಆ ಒಂದು ಸ್ಯಾರಿನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ, ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ. ಆಮೇಲೆ ನಾನು ಯಾವ ಸ್ಯಾರಿ ತರಿಸಿದೀನಿ, ಯಾವ ವೈರಲ್ ಸ್ಯಾರಿ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಓಕೆ, ಹೋಗಿ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ನಾನು ಇವತ್ತು ಪ್ರೋಟೀನ್ ದೋಸೆ ಮಾಡ್ತಿದ್ದೀನಿ. ಹೇಗೆ ಮಾಡ್ತಿದ್ದೀನಿ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳೋದಾದರೆ, 1 ಕಪ್ಪು ಹೆಸರು ಕಾಳು, 1 ಕಪ್ಪು ಕಡಲೆಬೇಳೆ, ಹಾಗೆ 1 ಕಪ್ಪು ಉದ್ದಿನಬೇಳೆ, ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ. ಕಡಲೆಕಾಯಿ ಬೀಜ ಹಾಕಿದ್ರೆ ದೋಸೆ ತುಂಬಾ ಟೇಸ್ಟಾಗಿರುತ್ತೆ. ಹಾಗೆ ಅದು ತುಂಬ ಪ್ರೋಟೀನ್ಸ್ ಇರುತ್ತೆ. ಹಾಗೆ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಒಂದು 4ರಿಂದ 5 ಗಂಟೆ ಟೈಮ್ ನೆನೆಸಿದ್ರೆ ಸಾಕು. ಅಕ್ಕಿನ ಹಾಕಲೇಬೇಕು ಅಂತ ಏನಿಲ್ಲ, ಹಾಕಿದ್ರೆ ದೋಸೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ತೊಗೊಂಡಿದ್ದೀನಿ. ಇದಿಷ್ಟು ನಾವು ಒಂದು 4ರಿಂದ 5 ಗಂಟೆ ಟೈಮ್ ನೆನೆಸಿಟ್ಟು ರುಬ್ಕೊಳ್ಬೋದು. ಇದಕ್ಕೆ ನಾನು ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರಲಿ ಅಂತ ಹೇಳಿ ಸ್ವಲ್ಪ ಮಸಾಲೆನ ತೊಗೊಂಡಿದ್ದೀನಿ. ಮಸಾಲೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ನೀವು ಚಿಟಿಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ಬೋದು. ಇದೇ ಹಿಟ್ಟನ್ನು ನೀವು ಪಡ್ಡು ರೀತಿನೂ ಮಾಡ್ಕೊಳ್ಬೋದು. ಪಡ್ಡು ರೀತಿ ಎಲ್ಲ ಮಾಡೋದಾದರೆ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಕ್ಯಾರೆಟ್ ತುರಿ ಇದನ್ನೆಲ್ಲ ಹಾಕ್ಕೊಂಡು ನೀವು ಪಡ್ಡೂ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅದೇ ರೀತಿ ಅದನ್ನೆಲ್ಲ ಮಿಕ್ಸ್ ಮಾಡಿ ದೋಸೆನೂ ಕೂಡ ಮಾಡ್ಬೋದು. ನಾನು ಇವತ್ತು ಪ್ಲೈನ್ ದೋಸೆ ಮಾಡ್ತಿದ್ದೀನಿ. ಈ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ದೋಸೆ ಅಂತ ಅಷ್ಟೇ. ಹಾಗೆ ಅಲ್ಲಿ ರುಬ್ಬಿ ಅಲ್ಲೇ ಮಾಡ್ಬೋದು ದೋಸೆನ. ನೀವು ಓವರ್ ನೈಟೆಲ್ಲ ರುಬ್ಬಿಟ್ಟು ಆಮೇಲೆ ನೀವು ದೋಸೆ ಮಾಡೋಂಥ ಅವಶ್ಯಕತೆ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಇವಾಗ ತಾನೇ ರುಬ್ಬಿ ಈಗಲೇ ಮಾಡ್ತಿದ್ದೀನಿ. ಯಾವುದೇ ರೀತಿ ಒಂದು 1 ಅವರ್ ಇಡೋದು ಆ ಥರ ಎಲ್ಲ ಏನೂ ಇಲ್ಲ. ಅಲ್ಲಿ ರುಬ್ಬಿ ಅಲ್ಲಿನೇ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ದೋಸೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ನಿಮಗೆ ಬೇಕು ಅಂದರೆ ಇದೇ ಹಿಟ್ಟಲ್ಲಿ ನೀವು ಪಡ್ಡೂ ಕೂಡ ಮಾಡ್ಕೊಳ್ಬೋದು. ಹಾಗೆ ಇದಕ್ಕೆ ನಾನು ಸ್ವಲ್ಪ ಮೇಲೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬಾ ಒಳ್ಳೆಯದು. ಇದೊಂಥರ ಹೆಲ್ತಿ ಬ್ರೇಕ್ಫಾಸ್ಟು. ಡಯಟ್ ಮಾಡೋರಿಗೆ ಮತ್ತು ಏಜ್ ಆಗಿರೋರಿಗೆ ಎಲ್ರಿಗೂ ತುಂಬಾ ಒಳ್ಳೆಯದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾನು ಚಟ್ನಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಇದನ್ನು ಸಾಂಬಾರು ಜೊತೆ ಅಥವಾ ಸಾಗು ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಓಕೆನಾ? ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ವಾ ದೋಸೆ ಹೇಗೆ ಮಾಡೋದು ಅಂತ. ಪ್ರೋಟೀನ್ ರಿಚ್ ದೋಸೆ, ತುಂಬಾ ಹೆಲ್ತ್ಗೆ ಒಳ್ಳೇದು. ಅದರಲ್ಲೂ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಒಳ್ಳೇದು. ಇವಾಗ ಎಕ್ಸಾಮ್ ಟೈಮ್ ಬೇರೆ, ಸೊ ಅದರಿಂದಾಗಿ ಹೆಲ್ದಿ ಫುಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ತರ ದೋಸೆ ಎಲ್ಲ ನಾನು ಟ್ರೈ ಮಾಡ್ತಿರ್ತೀನಿ. ತುಂಬಾ ಹೆಲ್ತ್ಗೂ ಒಳ್ಳೇದು. ಹಾಗೆ ಡಯಟ್ ಮಾಡೋರಿಗೆಲ್ಲ ತುಂಬಾನೇ ಒಳ್ಳೇದು. ಸೊ ಮಾಡ್ಕೊಂತೀನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಹೇಳಿದಂತ ವೈರಲ್ ಸ್ಯಾರಿ ಬಂದು ಇದನ್ನೇ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ತುಂಬಾ ಜನ ತಗೊಂಡಿದ್ದೀರಾ. ಹಾಗೆ ಅದಕ್ಕೆ ನಾನು ತರಿಸ್ದೆ, ಹೇಗಿದೆ ನೋಡೋಣ ಅಂತ ಹೇಳಿ. ತುಂಬಾ ಇಷ್ಟ ಆಯ್ತು ನನಗೆ ಈ ಸ್ಯಾರಿ. ಮೀಶೋದಲ್ಲಿ ಇನ್ನ ಇದೆ, ಯಾರಿಗಾದ್ರೂ ಇಷ್ಟ ಆದ್ರೆ ತಗೊಳ್ಳಿ. ನಾನು ಹೇಳ್ಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ನಾನು ಜಾಸ್ತಿ ಶಾಪಿಂಗ್ ಮಾಡೋದಿಲ್ಲ. ನಂಗೆ ಅಷ್ಟು ಇಷ್ಟ ಆಗಲ್ಲ ಆನ್ಲೈನ್ ಶಾಪಿಂಗ್. ಯಾವುದೇ ಶಾಪಿಂಗ್ ಆದ್ರೂ ನನಗೆ ಹೋಗಿ ನೋಡಿ ತಗೊಂಡ್ರೆ ತುಂಬಾ ಸಮಾಧಾನ ಆಗೋದು. ಆನ್ಲೈನ್ ಶಾಪಿಂಗ್ ಮಾಡೋದು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ. ಸೊ ನೋಡೋಣ ಅಂತ ಹೇಳಿ ತರಿಸ್ದೆ. ನನಗಂತೂ ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ. ತುಂಬಾ ಚೆನ್ನಾಗಿದೆ, ಲೈಟ್ ವೇಟ್ ಆಗಿ ತುಂಬಾ ಚೆನ್ನಾಗಿದೆ. ಯಾವುದೇ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ವರ್ಕ್ ಸ್ಯಾರಿ. ನೋಡಿ, ಸುಮ್ನೆ ರಿವ್ಯೂ ಕೊಡಬಾರ್ದು ಚೆನ್ನಾಗಿದೆ ಅಂತ ಹೇಳಿ. ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಸೊ ನನ್ಗೆ ತುಂಬಾ ಇಷ್ಟ ಆದ್ರೆ ಚೆನ್ನಾಗಿದೆ ಅಂತ ಹೇಳೋಣ ಅಂತ ಹೇಳಿ ನಾನು ಬುಕ್ ಮಾಡಿದೆ. ಆಮೇಲೆ ನೋಡಿದೆ, ನನ್ಗೆ ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ.
ಸೊ ಯಾರಾದ್ರೂ ತಗೊಳ್ಳೋರಿದ್ರೆ ಹೆಲ್ಪ್ ಆಗುತ್ತೆ, ಅವ್ರಿಗೂ ಕೂಡ ಚೆನ್ನಾಗಿರುತ್ತೋ ಇಲ್ವೋ ಅಂತ ಥಿಂಕ್ ಮಾಡ್ತಿರ್ತಾರೆ. ಸೊ ಅದರಿಂದಾಗಿ ಹೇಳಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದೇನೋ ಅಂತ ಈ ಒಂದು ಸ್ಯಾರಿನ ತೋರಿಸ್ತಿದೀನಿ. ನೋಡಿ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಸಿಂಪಲ್ ಆಗಿದೆ, ಹಾಗೆ ತುಂಬಾ ಕಡಿಮೆ ಪ್ರೈಸ್ ಕೂಡ. ಇನ್ನ ಮೀಶೋದಲ್ಲೆಲ್ಲ ಅವೈಲೇಬಲ್ ಇದೆ, ಯಾರಿಗಾದ್ರೂ ಬೇಕಿದ್ರೆ ಒಂದ್ಸಲಿ ಚೆಕ್ ಮಾಡಿ. ಕ್ವಾಲಿಟಿ ವೈಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಆ ರೇಟ್ಗೆ ಬೆಸ್ಟ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ನಾವು 600-700 ರುಪೀಸ್ ಅಲ್ಲಿ ತಗೋಬಿಟ್ಟು ಅದನ್ನ 2000-3000 ರುಪೀಸ್ ಸ್ಯಾರೀಸ್ ರೇಂಜ್ಗೆ ನಾವು ಕೇಳಿದ್ರೆ ಆಗಲ್ಲ. ವರ್ತ್ ಅಂತ ಅನಿಸ್ತು, ಆ ರೇಟ್ಗೆ ಈ ಸ್ಯಾರಿ ವರ್ತ್ ಅಂತ ಅನಿಸ್ತು. ಇನ್ನ ಮೀಶೋದಲ್ಲಿ ತುಂಬಾ ಸ್ಯಾರೀಸ್ ಇದೇ ತರದಲ್ಲಿ ಕಲರ್ಸ್ ಕೂಡ ಇದೆ, ಬೇಕಿದ್ರೆ ನೀವು ನೋಡ್ಬೋದು. ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು, ಇದು ಕೂಡ ತುಂಬಾ ಇಷ್ಟ ಆಯ್ತು. ತುಂಬಾ ಸಿಂಪಲ್ ಆಗಿ ಚೆನ್ನಾಗಿದೆ. ಯಾವ್ದಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಯಾರಾದ್ರೂ ತಗೊಳ್ಳೋರು ಇದ್ರೆ, ಏನಾದ್ರು ಕನ್ಫ್ಯೂಷನ್ ಅಲ್ಲಿ ಇದ್ರೆ, ಇವು ತಗೊಳ್ಳೋದೋ ಬೇಡವೋ, ಚೆನ್ನಾಗಿದೆಯೋ ಇಲ್ವೋ, ತರ್ಸಿದ್ಮೇಲೆ ಚೆನ್ನಾಗಿರುತ್ತೋ ಇಲ್ವೋ ಅನ್ನೋರ್ಗೋಸ್ಕರ, ಜಸ್ಟ್ ಕ್ಲಾರಿಟಿಗೋಸ್ಕರ ನಾನು ಈ ಸ್ಯಾರಿನ ತೋರಿಸ್ತಿದ್ದೀನಿ. ಇಷ್ಟ ಇದ್ರೆ ಒಂದ್ಸಲಿ ಹೋಗಿ ಮೀಶೋದಲ್ಲಿ ಬೈ ಮಾಡಿ, ಓಕೆ. ಹಾಗೆ ಇನ್ನೊಂದು ಪ್ರಾಡಕ್ಟ್ ನ ತೋರಿಸ್ತೀನಿ, ಬಟ್ ಅದು ಮೀಶೋ ಇಂದ ಅಲ್ಲ, ನಾನು ಇಲ್ಲೇ ಡಿಮಾರ್ಟ್ ಅಲ್ಲಿ ತಂದಿರೋದು. ಕಾಸ್ಟ್ ಐರನ್ ತವ, ಅದು ಹೇಗಿದೆ, ಅದ್ರ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ಫ್ರೆಂಡ್ಸ್, ನಾನು ತೊಗೊಂಡಿರೋಂಥ ಐರನ್ ತವ ಬಂದು ಐರೋನಿಯಂ ಬ್ರ್ಯಾಂಡ್ದು. ನೀವು ಬೇಕಿದ್ರೆ ಯಾವುದೇ ಬ್ರ್ಯಾಂಡದು ಬೇಕಾದರೂ ತೊಗೊಳ್ಬೋದು. ನನಗೆ ಈ ಬ್ರ್ಯಾಂಡ್ದು ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ, ಅದರಿಂದ ತಗೊಂಡೆ. ಹಾಗೆ ಇವಾಗಂತೂ ನಾನ್ ಸ್ಟಿಕ್ ತವಗಳನ್ನ ಯೂಸ್ ಮಾಡಬಾರ್ದು, ಹಾಗೆ ನಾನ್ ಸ್ಟಿಕ್ ಪಾತ್ರೆಗಳನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಅದು ಕ್ಯಾನ್ಸರ್ ಬರೋದಕ್ಕೆ ಕಾರಣ ಆಗ್ತಿದೆ ಅಂತಲೂ ಹೇಳ್ತಿದ್ದಾರೆ. ಸೊ ಅದರಿಂದಾಗಿ ನಾನು ಫಸ್ಟು ಐರನ್ ತವ ತರಿಸ್ಬೇಕು ಅಂತ ಹೇಳಿಬಿಟ್ಟು ಈ ತವನ ತರಿಸಿದ್ದೀನಿ. ನೆಕ್ಸ್ಟು ಇದರಲ್ಲಿ ದೋಸೆ ಎಲ್ಲ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಆದಷ್ಟು ನಾನ್ ಸ್ಟಿಕ್ ತವಾಗಳು ಮತ್ತು ನಾನ್ ಸ್ಟಿಕ್ ಪಾತ್ರೆಗಳನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಿ. ಯೂಸ್ ಮಾಡೋದೇ ಆದರೆ 1 ಇಯರ್ ಯೂಸ್ ಮಾಡಾದಮೇಲೆ ನೀವು ಅದನ್ನು ಮತ್ತೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಐರನ್ ತವ ಅಂತೂ ತುಂಬಾ ಚೆನ್ನಾಗಿದೆ. ಇದರಲ್ಲಿ ದೋಸೆ ಎಲ್ಲ ಹೇಗೆ ಬರುತ್ತೆ ಅನ್ನೋದನ್ನು ನಾನು ಮುಂದಿನ ವ್ಲಾಗ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಹಿಂದೆ ಆದಷ್ಟು ಎಲ್ಲರೂ ಹಿಂದೆ ನಮ್ಮ ಅಜ್ಜಿ ತಾತನ ಕಾಲದಲ್ಲೆಲ್ಲ ಅವರೆಲ್ಲ ಜಾಸ್ತಿ ಈ ಥರ ಐರನ್ ಪಾತ್ರೆಗಳನ್ನೇ ಅವರು ಯೂಸ್ ಮಾಡ್ತಿದ್ದಿದ್ದು. ಸೊ ನಾವು ಕೂಡ ಯೂಸ್ ಮಾಡೋಣ, ಓಕೆ. ಚಿನ್ನುಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಅವ್ರಿಗೆ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಸ್ವಲ್ಪ ಲೇಟ್ ಆಗಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಆಗ್ಲೇ ನಮ್ಮ ಸಿಸ್ಟರ್ಸ್ ಮಕ್ಳಿಗೆಲ್ಲ ಹಾಲಿಡೇಸ್ ಸಿಕ್ಕಿದೆ, ದಸರಾ ಹಾಲಿಡೇಸ್. ಬಟ್ ಇವನ್ಗೆ ಇನ್ನ ಸಿಕ್ಕಿಲ್ಲ, ಅದಕ್ಕೆ ಇವನ್ಗೆ ಬೇಜಾರು. ಅವರೆಲ್ಲ ಅಜ್ಜಿ ಮನೆಗೆ ಆಲ್ರೆಡಿ ಹೊರಟೋಗಿದ್ದಾರೆ, ಇವ್ನಿಗೆ ಹೋಗೋದಿಕ್ಕಾಗಿಲ್ಲ, ಹಬ್ಬಕ್ಕೂ ಹೋಗೋದಿಕ್ಕಾಗಿಲ್ಲ ಈ ಸಲ. ಅದಕ್ಕೆ ಸ್ವಲ್ಪ ಬೇಜಾರಲ್ಲಿದ್ದಾನೆ. ಏನ್ ಮಾಡೋದಕ್ಕಾಗಲ್ಲ, ಒಂದೊಂದ್ ಸ್ಕೂಲಲ್ಲಿ ಒಂದೊಂದು ರೂಲ್ಸ್ ಇರುತ್ತೆ. ಅದ್ರಲ್ಲೂ ಈ ಬ್ಯಾಂಗ್ಳೂರ್ ಸ್ಕೂಲಲ್ಲೆಲ್ಲ ಸ್ವಲ್ಪ ಲೇಟ್ ಆಗಿನೇ ದಸರಾ ಹಾಲಿಡೇಸ್ ನ ಕೊಡೋದು. ಇವ್ರಿಗೂ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಇವಾಗ ಎಕ್ಸಾಮ್ಗೆ ಎಲ್ಲ ಓದಿಸ್ತಾ ಇದೀನಿ, ಟೈಮೇ ಇಲ್ಲ ಬ್ಲಾಗ್ ಮಾಡೋದಕ್ಕೂ ಎಲ್ಲ. ಓಕೆ, ಇವಾಗ ಬನ್ನಿ ಓದ್ಸೋಣ. ಪ್ರಿಪೇರ್ ಆಗ್ತೀಯಾ? ಹೇಳ್ಕೊಟ್ಟಿದ್ದೆಲ್ಲ ಬೇಗ ಕಲಿತ್ಯಾ, ಇಲ್ಲ ಏಟ್ ಕೊಡ್ಬೇಕಾ? ನಾನು ನಿಮ್ಗೆ ಬಾಯಿ ಚೇರ್ ಹೇಳಿ ಚಿಕ್ಕದು ಇಲ್ಲೇ ಕುತ್ಕೋ. ನಾನು ನಿಮ್ಗೆ ಕ್ವಶನ್ ಕೇಳಿದ್ನಲ್ಲ, ಇಸ್ ದಿ ಕೌ ಫ್ರೆಂಡ್ಲಿ? Yes. ವೈ ಡು ಯು ಥಿಂಕ್ ಸೊ? The cow is friendly. ಜೋರಾಗಿ. The cow is friendly because it does not eat meat. It does not. He bumps into it. The cow licks his face. Okay. Opposite words ಹೇಳು. Happy, Sad. fast, Fast, slow. stop, Stop, go. front, Back. ಈ ಮಕ್ಳಿಗೆ ಎಕ್ಸಾಮ್ ಸ್ಟಾರ್ಟ್ ಆದ್ರೆ ನಮ್ಗೆ ಸ್ಟಾರ್ಟ್ ಆದಂಗ ಆಗ್ಬಿಟ್ಟಿರುತ್ತೆ. ಇವ್ರು ಎಕ್ಸಾಮ್ ಮುಗಿಸ್ಕೊಂಡ್ ಬರೋಷ್ಟ್ರಲ್ಲಿ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಓದ್ಸೋದಕ್ಕೆ ಕುತ್ಕೊಳ್ಬೇಕು. ಇವ್ನ ಎಷ್ಟೊತ್ತು ಓದ್ಕೊಳಕ್ ಕುತ್ಕೋತಾನೋ ಅಷ್ಟೊತ್ತು ನಾನು ಇವ್ನ ಜೊತೆ ಕುತ್ಕೊಳ್ಬೇಕು. ಅದೇ ಸ್ವಲ್ಪ ನಂಗೆ ಬೋರಿಂಗ್ ಆಗೋದು. ಏನ್ ಮಾಡೋದಿಕ್ಕಾಗಲ್ಲ ಅಲ್ವಾ, ಕುತ್ಕೊಂಡು ಓದಿಸ್ಲೇಬೇಕು. ಓದ್ಸೋಣ. ನಾವು
1 ವೀಕ್ ಇವ್ರ ಜೊತೆ ಕುತ್ಕೊಂಡು ಇವ್ರದ್ದೆಲ್ಲ ಚಾಪ್ಟರ್ಸ್ ನಾನು ಕೂಡ ಓದ್ಬೇಕು. ಏನು ಮಾಡಕ್ ಆಗಲ್ಲ, ಓದ್ತಾ ಇದೀವಿ. ಆಲ್ರೆಡಿ ಇನ್ನು ಸ್ವಲ್ಪ ಎಕ್ಸಾಮ್ ಅಷ್ಟೇ ಇರೋದು. ಬೇಗ ಎಲ್ಲ ಮುಗಿಸ್ಬಿಟ್ಟು ನಮ್ ಚಿನ್ನ ಆದಷ್ಟು ಬೇಗ ರಜೆಗೆ ಕರ್ಕೊಂಡು ಹೋಗ್ಬೇಕು ಅಜ್ಜಿ ಮನೆಗೆ. ಅವ್ನು ತುಂಬಾ ಬೇಜಾರಾಗ್ಬಿಟ್ಟಿದೆ ಅಲ್ವಾ ಚಿನ್ನ? ಅಜ್ಜಿ ಮನೆಗೆ ಹೋಗ್ಬೇಕಾ ಇಲ್ಲ ಇಲ್ಲೇ ಇರೋಣ? ಹೋಗ್ಬೇಕಾ? ಹೋಗ್ಬೇಕು ಅಂದ್ರೆ ಇವಾಗ ನಾನು ಹೇಳ್ಕೊಟ್ಟಿದ್ನೆಲ್ಲ ಚಕಾಚಕ್ ಅಂತ ಕಲಿಬೇಕು. ಓಕೆ ಬಾ ಕಮ್ ಹೇಳ್ತೀನಿ. ಫಸ್ಟ್ ಲೆಸನ್ ಹೋಗ್ತೀನಿ, ಫಸ್ಟ್ ತಿಳ್ಕೊ. ಓಕೆ. Sumit does not have a bicycle. Do you want to ride my bicycle? Rocky asks him. Will you please teach me how to ride it? He asks. Rocky gives him his helmet to wear. Then he shows him how to push the pedals. He shows him how to press the brakes to stop the bicycle. Sumit is so happy. He gets onto the bicycle and starts riding. He rides faster and faster. Rocky runs behind him, but he could not run as fast. Sumit is so excited that he forgets how to stop the bicycle. At that moment, he turns his head to look for Rocky. He tells Rocky, riding is so much great fun. Thank you for sharing your bicycle with me. You are my friend. Friends always share, Rocky says. Artha Okay, question kella. Why is Red Rose Park a fun place? Because there are slides, parks, slides and monkey bars are there to play. Okay, look after. Bye. ಹಾಗೆ ಇವತ್ತು ಸಂಜೆ ನಮ್ಮ ಏರಿಯಾದಲ್ಲಿ ಗಣೇಶನ್ ಬಿಡ್ತಿದ್ರು. ಸಂಜು ಹೋಗಿದ್ರು, ಹಾಗೆ ನನಗೂ ಕೂಡ ಪ್ರಸಾದನ ತಗೊಂಡು ಬಂದಿದ್ರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.